ಎಲ್ಲೋಗಿದ್ದಾರೆ ಮೇಡಮ್ ಇವರು? ಇನ್ನು 3:50 ಎಲ್ಲಿದ್ದಾರೆ ಮೇಡಮ್? ಇಲ್ಲಿ ನೋಡಿ, ಇನ್ನು 3:50, ಇಲ್ಲಿ ಯಾರು ಇಲ್ಲ ನೋಡಿ. शहर के सरकारी मेघन अस्पताल में बदइंतजामी उरूज पर मरीजों का शदीद एहतजाज, करप्शन और बदसलूकी के संगीन इल्जामात। नाज़रीन, शहर के सरकारी मेघन अस्पताल में बदइंतजामी और मुबैना करप्शन के खिलाफ मरीजों और तीमारदारों ने शदीद एहतजाज किया है। मुतासिरा अफराद का कहना है कि अस्पताल की सूरत हाल इंतहाई तशवीशनाक हो चुकी है और बुनियादी तिबी सहूलियात भी मुतासिर हो रही हैं। मरीजों के मुताबिक अस्पताल में दवाइयों की किल्लत, अमले के नामुनासिब रवैया और इमरजेंसी में ताख़ीर जैसे मसाइल का सामना है। इस मौके पर मरीजों और इनके लवाहिकीन ने शदीद गम और गुस्से का इजहार करते हुए कहा कि वो पहले ही बीमारी की तकलीफ में मुब्तला हैं और अस्पताल का रवैया इनकी मुश्किलात में मज़ीद इजाफा कर रहा है। मुतासिरा अफराद का कहना है कि एडमिशन के वक्त मरीजों से रकम वसूल की जाती है, मगर ना तो रसीद दी जाती है और ना ही कोई वाज़ेह वजाहत फराहम की जाती है। अगर कोई तीमारदार बिल पूछे तो इसे डांट दिया जाता है। कईयों का कहना है कि नर्सिंग स्टाफ और दीगर अमले का रवैया भी सख्त और तौहीनामेज़ है, जिससे पहले ही बीमारी से निढाल मरीज मज़ीद जहनी अजियत का शिकार हो जाते हैं। एमरजेंसी में ताख़ीर और सफाई के नाक़िस इंतज़ामात की भी शिकायत है। मुतासिरा अफराद के मुताबिक एमरजेंसी वार्ड में मरीज़ों को बर वक्त तिबी इमदाद फराहम नहीं की जाती, जिससे मरीज़ों को कई मुश्किलात का सामना करना पड़ता है और अस्पताल में सफाई के नाक़िस इंतज़ामात भी मरीज़ों की सेहत के लिए ख़तरा बन रहे हैं। इस दौरान चंद मुस्लिम ख़वातीन ने शिकायत की कि उन्हें गैर ज़रूरी तौर पर बुर्ख़ा निकालने पर भी मजबूर किया गया। इस मामले ने मुतासिरा अफराद में मज़ीद तशवीश पैदा कर दी है। मरीज़ों और मुतासिरा अफराद ने महकमा सेहत और ज़िला इंतज़ामिया से मुतालबा किया है कि अस्पताल के मामलात की शफाफ तहक़ीक़ात कराई जाएँ, ज़िम्मेदारान के ख़िलाफ़ कार्रवाई की जाए और आवाम को बुनियादी तिबी सहूलियात की फराहमी यकीनी बनाई जाए। मुतासिरा अफराद का कहना है कि सरकारी अस्पताल गरीब अवाम का सहारा होते हैं। अगर यही इदारे बदइंतज़ामी और करप्शन का शिकार हो जाएं तो आम आदमी कहाँ जाए? ಎಲ್ಲೋಗಿದ್ದಾರೆ ಮೇಡಮ್ ಇವರು? ಇನ್ನು 3:50 ಎಲ್ಲಿದ್ದಾರೆ ಮೇಡಮ್? ಇಲ್ಲಿ ನೋಡಿ, ಇನ್ನು 3:50, ಇಲ್ಲಿ ಯಾರು ಇಲ್ಲ ನೋಡಿ. ಎಲ್ಲೋಗಿದ್ದಾರೆ ಮೇಡಮ್ ಇವರು? ಗೊತ್ತಿಲ್ವಾ? ಮನೆಗೆ ಹೋದ್ರಿ ಅಂತ ಈಗ ಹೇಳಿಲ್ವಾ ನೀವು? ಮತ್ತೆ ಇಲ್ಲಿ ಯಾರಿಗೆ ಕೇಳಬೇಕು? ಸರ್ವಿಸಿಗೆ ಬಂದಿರೋದಲ್ವಾ? ನೀವು ಸರ್ವಿಸ್ ಮಾಡೋಕ್ಕೆ ಬಂದಿರೋದಲ್ವಾ ಮೇಡಮ್? ನೋಡು, ಅವ್ರು ಹೇಳ್ತಾರೆ, ಅವರೆಲ್ಲ ಹೇಳಲ್ಲ, ಬರ್ತಾರೆ, ಇಡ್ರಿ ಮೇಡಮ್ ಬರ್ತಾರೆ. ಇಲ್ಲ ಅಂದ್ರೆ ಇವಾಗ ಇವ್ರು ವಿಡಿಯೋ ಮಾಡ್ತಾ ಇರೋದಕ್ಕೆ ಗೊತ್ತಿಲ್ಲ ಅಂತ ನೋಡಿ. ಏನು ಮಾಡೋದು? ಎಲ್ಲೋಗಿದ್ರಿ ಸರ್ ಇಷ್ಟೊತ್ತು? ಎಷ್ಟು ಜನ ಇದ್ದಾರೆ? ನೀವು ಎಲ್ಲೋಗಿದ್ರಿ? ಯಾವಾಗ ವಿಡಿಯೋ ಮಾಡ್ತಾನೆ ಇದ್ದೀನಿ. ಅವ್ರು ವಾಶ್ರೂಮಿಗೆ ಹೋಗಿದ್ದಾರೆ ಅಂತ ಹೇಳಿಲ್ವಾ ಸರ್? ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದಕ್ಕೆ ಅವ್ರು ವಿಡಿಯೋ ಹೋದ್ರು. ಅವ್ರು ಹೇಳಿದ್ದಾರೆ 3:50 ಏನು ಸಿಗ್ಲಿಲ್ಲ. ಅದು ಮಾಡ್ತೀವಿ ನಾವು. ಚೀಟಿ ಬೇಡ ನಮ್ಗೆ. ಇವಾಗ ಮೆಗನ್ ಹಾಸ್ಪಿಟಲ್ ವಾತಾವರಣ ಇಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಬಿಲ್ಲಿಂಗಿಗೆ ಹೋದ್ರೆ 1 ಗಂಟೆ ಕಾಯಿಸ್ತಾರೆ. ಪೇಷಂಟಿಗೆ ಕರ್ಕೊಂಡು ಹೋಗಿ ಪೇಷಂಟಿಗೆ ಕೂರ್ಸ್ಕೊಂಡು 1 ಗಂಟೆ ಕಾಯ್ಬೇಕು ನಾವು ಬಿಲ್ಲಿಂಗ್ ಮಾಡುವಾಗ. ಅವ್ರು ಎದ್ದೋದ್ರೆ ಇನ್ನೊಬ್ರಿಗೆ ಕೂರ್ಸಿ ಹೋಗಲ್ಲ, ಅವ್ರು ಎದ್ದು ಹೋಗ್ಬಿಡ್ತಾರೆ ಮನೆಗೆ. ಅವ್ರು ಇನ್ನೊಬ್ರು ಬರೋದು 1 ಗಂಟೆ ಲೇಟ್ ಮಾಡ್ಬಿಡ್ತಾರೆ. ನಾವು ಅಲ್ಲಿ ತನಕ ಪೇಷಂಟ್ಸ್ ಹತ್ತೋದ್ರೂ ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಡೈಲಿ ತುಂಬಾ ಪೇಷಂಟ್ ಬರ್ತಾರೆ ಅಂತ ಹೇಳಿ ಅವ್ರು ಕೇರೇ ತಗೊಳಲ್ಲ. ಶಿವಮೊಗ್ಗ ಮೆಗನ್ ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಆಯ್ತು, ಒಳಗಡೆ ಅಡ್ಮಿಷನ್ಗೆ ಹೋದ್ರೆ ಒಳಗಡೆ ನರ್ಸ್ ಕೇಳ್ತಾರೆ, ಬೆಡ್ ಚಾರ್ಜ್ ಕೊಡಮ್ಮ 200 ರೂಪಾಯಿ ಅಂತ ಕೇಳ್ತಾರೆ. ಬಿಲ್ ಕೊಡಿ ಅಂದ್ರೆ ಅವ್ರ ಹತ್ರ ಬಿಲ್ ಇಲ್ಲ. ಬೆಡ್ ಚಾರ್ಜಿಗೆ ನಾವು 200 ರೂಪಾಯಿ ನಮ್ಗೆ ಕೊಟ್ಟು ತಗೊಳ್ಳೋದು ಅಂತ ಹೇಳಿ ಕೇಳಿ ಇಸ್ಕೊಂತಾರೆ ಬಿಲ್. ಆಮೇಲೆ ಡ್ರಿಪ್ ಹಾಕಿದ್ರೆ ಬಂದು ಪೇಷಂಟ್ಗೆ ನೋಡೋದು ಇಲ್ಲ, ಏನೂ ಇಲ್ಲ. ಪೇಷಂಟ್ ಡ್ರಿಪ್ ಹಾಕಿದ್ಮೇಲೆ ಸತ್ತೋಗಿದ್ದಾರ ಉಳಿದಿದ್ದಾರ ಏನೂ ಇಲ್ಲ, ನೋಡೋದು ಇಲ್ಲ, ಏನೂ ಇಲ್ಲ. ಪೇಷಂಟಿಗೆ ನಾವು ನರ್ಸ್ ಹತ್ರ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಮೇಡಮ್ ಡ್ರಿಪ್ ಖಾಲಿ ಆಗಿದೆ, ಡ್ರಿಪ್ ತೆಗೀರಿ ಅಂತ ಹೇಳಿ.
ಮತ್ತೆ ಪೇಷಂಟಿಗೆ ಚಳಿ ಬರ್ತಾ ಇದೆ ಮೇಡಮ್, ಪೇಷಂಟ್ ಇಲ್ಲಿ ನರ್ಸ್ ಇಲ್ಲ ಅಂತ ಕೇಳಿದ್ರೆ ಅಯ್ಯೋ ಡ್ಯೂಟಿ ನರ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೋಗ್ಬಿಡ್ತಾರೆ ಮನೆಗೆ, ಇನ್ನು ಅವ್ರ ಟೈಮಿಂಗ್ಸ್ ಇರುತ್ತೆ, ಅವ್ರು ಹೋಗ್ಬಿಡ್ತಾರೆ ಮನೆಗೆ. ನಾವು ಇಲ್ಲೇ ಪೇಷಂಟಿಗೆ ಆ ಥರ ನಾವು ಬೇರೆ ಕಡೆಯಿಂದ ಬೆಡ್ಶೀಟ್ ಎಲ್ಲ ತಗೊಂಡ್ ಬಂದು ಹೊತ್ತಿ ನಾವು ಕುತ್ಕೊಳ್ಬೇಕು ಪೇಷಂಟಿಗೆ ನೋಡ್ಕೊಂಡು. ಅವ್ರು ಬರ್ತಾರೆ, ಆಮೇಲೆ ಬಂದ್ಮೇಲೆ ಅಯ್ಯೋ ನಾವು ಅವ್ರು ಇದ್ರಲ್ಲ ಅವ್ರ ಹತ್ರ ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ಅವ್ರು ಹೋಗಾಗಿತ್ತು ಮೇಡಮ್, ಆಮೇಲೆ ಚಳಿ ಬಂದಿದೆ ಅಂತ ಹೇಳಿದ್ರೆ ಹೌದಾ ಅಂತ ಹೇಳಿ ಬಂದು ಇಂಜೆಕ್ಷನ್ ಕೊಟ್ಟು ಹೋಗ್ಬಿಡ್ತಾರೆ. ದುಡ್ಡಿಗೋಸ್ಕರ ಸಾಯ್ತಾರೆ. ಮತ್ತೆ ಫುಲ್ಲು ಗಲೀಜ್ ಅಂತ ಹೇಳಿದ್ರೆ ವಾಶ್ರೂಮ್ ಎಲ್ಲ ಅಷ್ಟು ಗಲೀಜಾಗಿರುತ್ತೆ. ಮತ್ತೆ ಪೇಷಂಟ್ ಜೊತೆಗೆ ಒಳಗೆ ಹೋಗ್ಬೇಕಂತ ಹೇಳಿದ್ರೆ ಬುರ್ಕ ತೆಗ್ದು ಹೋಗ್ಬೇಕು, ಪೇಷಂಟು ಬುರ್ಕ ತೆಗಿಬೇಕು.